ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ರೆಡಿಯಾಗಿದ್ದೀವಿ. ಮಕ್ಕಳೆಲ್ಲ ಈಚೆ ಇದ್ದಾರೆ. ನಾವಿವತ್ತು ಗೌಡಗೆರೆಯಲ್ಲಿರುವ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಬೇಗನೆ ಹೊರಡಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೋ, ಆದ್ರೂ 10 ಗಂಟೆ ಆಗೋಯ್ತು. ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟು ಚೆನ್ನಾಗಿದ್ದ. ಇದು ತುಂಬ ದೂರ ಇರೋದ್ರಿಂದ ನಮಗಂತೂ ಇವತ್ತು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಮಕ್ಕಳು ಬೇರೆ ಕರ್ಕೊಂಡು ಹೊಂಟೋಗಿದ್ದೀವಿ, ಅದು ಬೈಕಲ್ಲಿ. ನನ್ನ ಮಗಳಂತೂ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾನೆ ಇದ್ಲು. ಆಮೇಲೆ ಸ್ವಲ್ಪ ಟೀ ಕುಡ್ಕೊಂಡು ಹೋಗೋದ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ರು. ಇಲ್ಲಿ ಅವರು ಟೀ ಕುಡಿತಾ ನಿಂತಿದ್ರು. ನಾವು ಐಸ್ ಕ್ರೀಮ್ ತಿಂತಾಯಿದ್ವಿ. ನನ್ನ ಮಗ ಒಂದು ಸ್ವಲ್ಪ ತಿಂದ್ಬಿಟ್ಟು ಮತ್ತು ನನ್ನ ಮಗಳು ತಿಂತಿರೋದನ್ನು ಕಿತ್ಕೊಂಡು ತಿಂತೀನಿ ಅಂದ್ಬಿಟ್ಟು ತಿಂತಾಯಿದ್ದಾನೆ. ನಾವು ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ಮಧ್ಯಾಹ್ನ 1:15 ಆಗಿತ್ತು. ನಾವು ಮಧ್ಯೆ ಮಧ್ಯೆ ನಿಲ್ಲಿಸ್ಕೊಂಡು ಹೋಗಿದ್ರಿಂದ ಸ್ವಲ್ಪ ಲೇಟ್ ಆಯಿತು. ಏನು ಮಾಡ್ತಿರ್ತೀವಿ? ಹಾಂ, ನಾನೊಂದು ಪಟ್ನ ಮಡಿಕೊಟ್ಟಿದ್ದೀನಿ. ಇವತ್ತು ಭಾನುವಾರ ಆಗಿದ್ದರಿಂದ ತುಂಬ ಜನ ಬಂದಿದ್ದರು. ಫುಲ್ಲು ರಶ್ ಇತ್ತು. ನಾವು 1:15 ಕ್ಯೂ ನಿಂತ್ಕೊಂಡಿದ್ದು 2:15, 2:45 ಆಯಿತು ನಾವು ದರ್ಶನ ಮಾಡೋರಿಗೆ. ನಾವು ಮನೆಯಿಂದ ಬೆಳಗ್ಗೆ ಬೇಗ ಬಂದಿದ್ದಿದ್ರೆ ಇಷ್ಟೊತ್ತಿಗೆಲ್ಲ ದರ್ಶನ ಎಲ್ಲ ಮುಗಿದು ಮನೆಗೆ ಹೋಗಿರ್ತಿದ್ವಿ. ನಿಮಗೆ ಗೊತ್ತಿರುತ್ತಲ್ಲ, ಮಕ್ಕಳನ್ನ ರೆಡಿ ಮಾಡಿಕೊಂಡು ಕರ್ಕೊಬರೋದು ಎಷ್ಟು ತಡ ಆಗುತ್ತೆ ಅಂತ. ಅದಕ್ಕೆ ಮನೆಯಿಂದ ಬಿಡೋದೇ 10 ಗಂಟೆ ಆಯಿತು. ನಾವು ನಮ್ಮ ಮಗ ಹೇಳ್ತಾನೆ ಅಷ್ಟು ದೂರ ಹೋಗ್ಬೇಕಾದ್ರೆ ಅಂತ ಅಂದ್ಕೊಂಡ್ವಿ. ಆದರೆ ನನ್ನ ಮಗ ಸ್ವಲ್ಪನೂ ಅಳ್ಳಿಲ್ಲ. ನನ್ನ ಮಗಳೇ ಆಗ್ತಾಯಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ ಅಂತಂತಿದ್ಲು. ಲಾಂಗ್ ಜರ್ನಿ ಅಲ್ವಾ, ಅದಕ್ಕೆ ಅವಳು ಇಷ್ಟು ದೂರ ಯಾವತ್ತೂ ನಾವು ಬೈಕಲ್ಲಿ ಕರ್ಕೊಬಂದಿರಲಿಲ್ಲ. ಇವತ್ತು ಸ್ವಲ್ಪ ಹಠ ಮಾಡ್ತಿದ್ಲು, ಆಗಲ್ಲ ಅಂತ. ಅಲ್ಲಿ ಕ್ಯೂವಲ್ಲಿ ನಿಂತಿದ್ದಾಗಲೂ ಅಷ್ಟೇ, ನಂಗೆ ಆಗ್ತಾಯಿಲ್ಲ, ಹೋಗೋದ ಬನ್ನಿ ಅಂತ ಹೇಳ್ತಾಯಿದ್ಲು. ಅಷ್ಟೊಂದು ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾಳೆ ಇವತ್ತು. ನನ್ನ ಮಗ ಅಂತೂ ಇವತ್ತು ಸೈಲೆಂಟಾಗಿದ್ದ. ಅವನೇ ಇವತ್ತು ಹಠ ಮಾಡ್ತಾನೆ ಅಂತ ಅಂದ್ಕೊಂಡಿದ್ವಿ, ಆದರೆ ಪರವಾಗಿಲ್ಲ, ಇವತ್ತು ಫುಲ್ಲು ಸೈಲೆಂಟಾಗಿದ್ದ. ದರ್ಶನ ಎಲ್ಲ ಮುಗಿಸ್ಕೊಂಡು 4:15ಗೆ ಅಲ್ಲಿಂದ ಬಿಟ್ವಿ. ಇವಾಗ ಮಂಡ್ಯದ ಹತ್ರ ಬಂದು ಕಬ್ಬಿನ ಜ್ಯೂಸ್ ಕುಡಿದೆ ಅಂತೇಳ್ಬಿಟ್ಟು ಕುಡಿತಾಯಿದ್ವಿ. ಫೈನಲಿ ನಾವು ಮನೆಗೆ ಬಂದು 7:15 ಆಯಿತು ಟೈಮು. ಮನೆಗೆ ಬರೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೀವಿ. ಇವಾಗ ಸ್ನಾನ ಮಾಡಿಕೊಂಡು ಊಟ ಮಾಡಬೇಕು. ಊಟನೂ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪಾರ್ಸಲ್ ತಂದಿದ್ದೀವಿ ಮೈಸೂರಿಂದನೇ. ಇವಾಗ ಅದನ್ನೇ ತಿನ್ಕೊಂಡು ಎಲ್ಲ ರೆಸ್ಟ್ ಮಾಡ್ತೀವಿ. ನನ್ನ ಚಾನೆಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ. ಈ ಒಂದು ಪುಟ್ಟ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.